ಇದ್ರ ಬಗ್ಗೆ ರಾಜಕಾರಣಿಗಳು ಯೋಚನೆ ಮಾಡಬೇಕು. ಯಾಕಂದರೆ ಈ ಸಮಾಜ ಎಲ್ಲ ಕೊಡುತ್ತೆ. ಉದಾಹರಣೆಗೆ ರಾಜಕಾರಣಿ ಒಬ್ಬ ಒಂದು ಸರಿ ಜನಪ್ರತಿನಿಧಿ ಆದರೆ, ರಾಜಕಾರಣಿ ಆದರೆ ಅವನು ಬೇಕಾದಷ್ಟು ದುಡ್ಡು ಕಾಣ್ತಾನೆ, ಆದರೆ ಸಮಾಜಕ್ಕೆ ಕೊಡಲ್ಲ. ಸಮಾಜಕ್ಕೆ ಕೊಡಬೇಕು. ಈಗ ಗದ್ದೆಮನೆ ವಿಶ್ವನಾಥ್ ಅವ್ರು ಯಾವುದೇ ರಾಜಕಾರಣಿ ಅಲ್ಲ, ಸ್ವಂತ ದುಡ್ಡಲ್ಲಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಕೊಟ್ಟರೆ, ಇಲ್ಲದೆ ಹೋದ ಅಡ್ಗಾಲ ಹಾಕುವಂಥದ್ದು, ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತ ಪೋಷಕರಿಗೆ ಒತ್ತಡ ಹಾಕುವಂಥದ್ದು, ಅಥವಾ SDM ಒತ್ತಡ ಹಾಕುವಂಥದ್ದು, ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳೋದು, ಯಾವುದೋ 2023 ಆದೇಶ ಇಟ್ಕೊಂಡು ಇವತ್ತು ನಿನ್ನೆ ಆದೇಶ ಅನ್ನೋ 2023ರಲ್ಲಿ ರಾಜಕಾರಣಿಗಳ ಸಭೆಗಳಿಗೆ ಮಕ್ಕಳನ್ನು ಕಳಿಸಬಾರ್ದಂಥ ಕಾರ್ಯಕ್ರಮ ಒಂದು ಇಶ್ಯೂ ಮಾಡಿದರೆ, ಆ ಆದೇಶ ಇಟ್ಕೊಂಡು ಹೆಂಗೆ ದುರುಪಯೋಗ ಪಡ್ಕೊಳ್ತಾರಂತಂದರೆ ಅದರಲ್ಲಿ ಏನಿಲ್ಲ. ಎಲ್ಲೋ ಒಂದು ಕಡೆ ಗದ್ದೆಮನೆ ವಿಶ್ವನಾಥ್ ಅವ್ರೇನು ರಾಜಕಾರಣಿ ಅಲ್ಲ, ಅವ್ರು ಎಲ್ಲೋ ಒಂದು ಕಡೆ ಮುಂದೆ ರಾಜಕಾರಣಕ್ಕೆ ಬರ್ತಾರೆ ಏನಂತ ಈಗಲೇ ಎಲ್ಲ ಮುಂಜಾಗ್ರತೆ ವಹಿಸ್ತಾರಂತಂದರೆ ಏನು ಅಪ್ಪನಟ್ಟಿದ ಆಲ್ದ ಮರನೇ ಇದು. ಇವು ಸಾಯಿ ತನಕ ಇವರೇ MLAಗಳಾಗಿರಬೇಕು, ಇವರೇ ಜನಪ್ರತಿನಿಧಿಗಳಾಗಿರಬೇಕು, ಬೇರೆ ಯಾರು ಬರಲೇಬಾರ್ದು ಸಾರ್ವಜನಿಕ ಸೇವೆಗೆ. ಬೇರೆ ಸಾರ್ವಜನಿಕರ ನೋಡಿ, ಮಕ್ಕಳಿಗೆ ಕೊಡುವಂಥದ್ರಲ್ಲೂ ಸಹ ಕಿರಿಕಿರಿ ಮಾಡ್ತಾಯಿದ್ದಾರೆ. ಮಕ್ಕಳನ್ನ ನಾವು ದೇವರಂತ ಪೀಳಿಸ್ತೀವಿ ಅಂದರೆ ಇವು ದೇವರಿಗೂ ತೊಂದರೆ ಮಾಡೋಕ್ಕೆ ಹಿಂದೆ ಹಾಕಲ್ಲ ಅಂಥ ಹೇಸಿಗೆ ರಾಜಕಾರಣ, ಹೇಸಿಗೆ ವ್ಯವಸ್ಥೆ ಇವತ್ತು ನಾವು ಶೃಂಗೇರಿ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ. ನಾವು ಅದೇ ಪಕ್ಕ ತೀರ್ಥಹಳ್ಳಿ ತಾಲೂಕಲ್ಲಿ ಕೊಟ್ಟಿವಿ, ಏನೂ ಸಮಸ್ಯೆ ಇಲ್ಲ, ಎಲ್ಲರೂ ಬಂದಿದ್ದರು, ಟೀಚರ್ಸು ಬಂದು ಕಾರ್ಯಕ್ರಮ ನಡೆಸ್ಕೊಟ್ರು. ಶೃಂಗೇರಿ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಈ ಕಾರ್ಯಕ್ರಮನ ಈ ಥರ ಒತ್ತಡ ಹಾಕ್ತಾರೆ? ಗದ್ದೆಮನೆ ವಿಶ್ವನಾಥ್ ಅವರು ಹಾಗಾದ್ರೆ ಮಕ್ಕಳಿಗೆ ಕೊಡುವಂಥ ತಪ್ಪು, ಅವರೇನು ಕದ್ದು ಹಣ ಮಾಡಿದ್ದಲ್ಲ, ಸ್ವಂತ ಕಷ್ಟಪಟ್ಟು ದುಡಿಮೆ ಮಾಡಿ ಆ ದುಡಿಮೆಯಲ್ಲಿ ಒಂದು ಪಾಲನ್ನು ಮಕ್ಕಳಿಗೆ ಕೊಡ್ತೀವಿ, ಸಾರ್ವಜನಿಕರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲಿ ತನಕ ಈ ನಮ್ಮ ಕ್ಷೇತ್ರದ ರಾಜಕಾರಣ ಎಷ್ಟು ಕೆರೆ ಹಿಡಿದು ಹೋಗಿದೆ ಅಂತ ನಾವು ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅದಕ್ಕೆ ಜನ ಉತ್ತರ ಕೊಡ್ತಾರೆ, ನಾವು ಉತ್ತರ ಕೊಡ್ತೀವಿ. ಬೇಗರಲ್ಲಿ ಇಲ್ಲಿ ಕೊಟ್ಟು ಬೇಗರಿಗೆ ಹೋಗೋದು ಅಂತ ನೀವು ಎಲ್ಲ ಆಲೋಚನೆ ಮಾಡಿದ್ದಂತೆ, ಅಲ್ಲಿಯ ಪೋಷಕರೆಲ್ಲ ಇಲ್ಲಿ ಬರ್ತೀರಾ ಅಂತ ನನಗೆ ಸಹ ಕೇಳಿದ್ವಿ. ಬೇಗಾರಲ್ಲಿ ಶಾಲೆಯಲ್ಲಿ ಮಾಡಬಾರ್ದು ಅಂದಾಗ ಸರಿ ಅಲ್ಲಿ ರಾಮ ದೇವಸ್ಥಾನದಲ್ಲಿ ಮಾಡ್ತೀವಿ ಅಂತ ಹೊರಟರು. ಆಮೇಲೆ ಮತ್ತೊಂದು ಹೊಸದಾಗಿ ಇದು ಹುಟ್ಟಾಕಿದ್ರು, ಶಾಲೆಯಲ್ಲೇ ಮಾಡಿ ಪೋಷಕನ ಕರಿಬಾರ್ದು ಅಂತೇಳಿ. ಇಡೀ ದೇಶ ಹೇಳ್ತಿದೆ, ಪ್ರಧಾನಮಂತ್ರಿಯವರು ನಶೆಮುಕ್ತ ಭಾರತ ಮಾಡಬೇಕಂತೇಳಿ ಕರೆ ಕೊಟ್ಟಿದ್ದಾರೆ. ಆ ಮದ್ಯ ವ್ಯಸನ ಮುಕ್ತ ಕ್ಷೇತ್ರ ಮಾಡಬೇಕಂತೇಳಿ ವಿಶ್ವನಾಥ್ ಅವರು ಅದಕ್ಕೆ ಕರಪತ್ರ ಎಲ್ಲ ಮಾಡಿಸಿ ಬುಕ್ಲೆಟ್ ಪ್ರಿಂಟ್ ಮಾಡಿಸಿ ಅದನ್ನು ಪೋಷಕರಿಗೆ ಕೊಟ್ಟು ಅದನ್ನು ಪೋಷಕರಿಗೆ ತಿಳಿ ಹೇಳೋ ಕೆಲಸವನ್ನು ಮಾಡೋಣ ಅಂತಂದರೆ, ಇವ್ರ ಲೆಕ್ಕದಲ್ಲಿ ಎಲ್ಲೋ ಒಂದು ಕಡೆ ಪೋಷಕರನ್ನ ಭೇಟಿಯಾಗಿಬಿಟ್ಟು ಎಲ್ಲ ಓಟ್ ಕೇಳಿಬಿಡ್ತಾರೋ, ರಾಜಕಾರಣಕ್ಕೆ ಬಂದುಬಿಡ್ತಾರಂತ ಈ ಕೆಟ್ಟ ಯೋಚನೆ ಇದೆಯಲ್ಲ, ಅದನ್ನು ನಮ್ಮ ರಾಜಕಾರಣಿಗಳು ಈ ಥರ ಕೆಟ್ಟ ಯೋಚನೆ ಮಾಡೋರು ಆ ಕೆಟ್ಟ ಯೋಚನೆಯನ್ನು ಮೊದಲು ಕೈ ಬಿಟ್ಟರೆ ಕ್ಷೇತ್ರ ಉದ್ಧಾರ. ಇಂತಹ ಇನ್ನಷ್ಟು ಸುದ್ದಿ ವಿಶೇಷ ವಿಡಿಯೋಗಳಿಗಾಗಿ ನಮ್ಮೂರ್ ನ್ಯೂಸ್ ಚಾನೆಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮೂರ್ ನ್ಯೂಸ್, ಇದು ನಿಮ್ಮ ಧ್ವನಿ.